ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ನಮಸ್ಕಾರ. ಟು ಪ್ರಶಾಂತ್ DMR ಯೂಟ್ಯೂಬ್ ಚಾನಲ್. ಶಿವಪುರಾಣದ ಈ ಎರಡನೇ ಭಾಗಕ್ಕೆ ಎಲ್ಲರಿಗೂ ನಮಸ್ಕಾರ. ಶಿವಪುರಾಣದ ಈ ಎರಡನೇ ಭಾಗದಲ್ಲಿ ಸೂತ ಪುರಾಣಿಕರು ಶೌನಕ ಮುನಿಗಳಿಗೆ ಎರಡು ಸುಂದರವಾದ ಕಥೆಗಳನ್ನು ಹೇಳುವುದರ ಮೂಲಕ ಶಿವಪುರಾಣದ ಮಹತ್ವವನ್ನು ಮತ್ತು ಶಿವಪುರಾಣದ ಪ್ರಾರಂಭವನ್ನ ಎರಡು ಸುಂದರವಾದ ಕಥೆಗಳ ಮೂಲಕ ಪ್ರಾರಂಭ ಮಾಡುತ್ತಾರೆ. ಶಿವಪುರಾಣವನ್ನು ಆರಾಧನೆ ಮಾಡುವುದರಿಂದ, ಶಿವಪುರಾಣವನ್ನು ಶ್ರವಣ ಮಾಡುವುದರಿಂದ, ಶಿವಪುರಾಣವನ್ನು ಓದುವುದರಿಂದ ನಮ್ಮ ದೈನಂದಿನ ಬದುಕಿಗೆ ಆಗುವಂತ ಲಾಭಗಳು ಹಾಗೂ ನಮ್ಮ ಪಾಪಕರ್ಮಗಳನ್ನು ನಾವು ಹೇಗೆ ತೊಳೆದುಕೊಳ್ಳಬೇಕಂತಂದು ಸೂತ ಪುರಾಣಿಕರು ಶೌನಕ ಮುನಿಗಳಿಗೆ ಎರಡು ಕಥೆಗಳ ಮೂಲಕ ಸೂತ ಪುರಾಣಿಕರು ಶೌನಕ ಮುನಿಗಳಿಗೆ ತಿಳಿಸಿ ಹೇಳಿದ್ದಾರೆ. ಆ ಎರಡು ಕಥೆಗಳನ್ನ ಈ ಭಾಗದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯೋ ರುದ್ರೋ ವಿಶ್ವಭುವನಾನಿ ವಿವೇಶ ತಸ್ಮೈ ರುದ್ರಾಯ ನಮೋಸ್ತು. ಈ ಶ್ಲೋಕದ ಅರ್ಥ, ರುದ್ರನು ಅಗ್ನಿ, ನೀರು, ಗಿಡಮೂಲಿಕೆಗಳಿಂದ ಕೂಡಿ ಇಡೀ ವಿಶ್ವವನ್ನು ಮತ್ತು ಇತರ ಲೋಕಗಳನ್ನು ಪ್ರವೇಶಿಸಿದ್ದಾನೆಂದು ಈ ಶ್ಲೋಕ ಅರ್ಥ ನೀಡುತ್ತದೆ.